ನಮಸ್ಕಾರ ಸ್ನೇಹಿತರೆ, ನಮ್ಮ ಮಧುರ ಸುದೆ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಹೊತ್ತು ತರುತ್ತಿದ್ದೇವೆ. ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಇಂದಿನ ಕೃಷ್ಣ ಸಂದೇಶ: ನೀನು ಕಷ್ಟಗಳಿಂದ ಬೆಂದು ಹೋಗಿದ್ದರೂ ನಿನ್ನನ್ನು ತಿರುಗಿಯೂ ನೋಡದ ಜನಗಳನ್ನು ಎಲ್ಲಿ ಇಡಬೇಕೋ ಅಲ್ಲಿಯೇ ಇಡು. ನಿನ್ನನ್ನು ಕೀಳಾಗಿ ಕಂಡವರೇ ಮುಂದೊಂದು ದಿನ ನಿನ್ನ ಕಾಲು ಹಿಡಿದು ಬೇಡುವ ಕಾಲವು ಬರುತ್ತದೆ, ಕಾದು ನೋಡು. ಸಮಯಕ್ಕೆ ಸ್ವಲ್ಪ ಸಮಯ ಕೊಡು, ತಾಳ್ಮೆಯಿಂದ ಕಾದು ನೋಡು. ನಿನ್ನ ಜೀವನ ಹೇಗೆ ಬದಲಾಗುತ್ತದೆ ಎಂದು. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಮುಂದೆ ಬಂದೇ ಬರುತ್ತದೆ. ತಾಳ್ಮೆಯಿಂದ ಕಾದು ನೋಡು. ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ, ಜೊತೆಗೆ ಪರಿಹಾರವೂ ಸಿಗುತ್ತದೆ. ಆತಂಕ ಪಡುವ ಅಗತ್ಯವಿಲ್ಲ. ನೊಂದವರಿಗೆ ಕೃಷ್ಣನ ಧೈರ್ಯದ ಮಾತು: ದುಃಖದಲ್ಲಿದ್ದಾಗ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ, ಏಕೆಂದರೆ ದೇವರು ನಿನ್ನ ಸುಖ ದುಃಖ ಎರಡರಲ್ಲೂ ಇರುತ್ತಾನೆ. ತಾಳ್ಮೆಯಿಂದಿರಿ. ಜನ ಯಾವಾಗಲೂ ನೀನು ಸೋಲಬೇಕೆಂದು ಕಾಯುತ್ತಿರುತ್ತಾರೆ, ಆದರೆ ನೀನು ಸೋಲಲು ನಗುವುದನ್ನು ಕಲಿತು ಬಿಡು. ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದು ಆ ಭಗವಂತ ನೋಡಿಕೊಳ್ಳುತ್ತಾನೆ. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಬದಲಾಗುತ್ತದೆ. ಇಂದು ದುಃಖವಿದ್ದರೆ ನಾಳೆ ಸಂತೋಷದ ಸಮಯ ಬಂದೇ ಬರುತ್ತದೆ, ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಇದ್ದೇವೆ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.